ಈಗ ನೀವಿಬ್ರು ಸೂಪರ್ ಆಗಿ 3 ಅಡ್ಗೆನ ನಂಗೆ ತೋರ್ಸಿದ್ರಿ ಅಲ್ವಾ ನಾನು ಯಾವ್ದಾರ ಒಂದು ಅಡ್ಗೆ ತೋರಿಸಿದೆ ಅಂದ್ರೆ ಏನ್ ಚೆನ್ನಾಗಿರತ್ತೆ ಕಾಯ್ತಾ ಇದ್ದೀನಿ ನಾನೇನ್ ಅಡ್ಗೆ ಮಾಡ್ತಿದ್ದೀನಿ ಅಂದ್ರೆ ಕಾಳು ಮೆಣಸಿನ ಚಟ್ನಿ ಪುಡಿ ಮಾಡೋಣ ಅದನ್ನ ಏನಕ್ಕೆ ತಿನ್ನೋದು ಅದನ್ನ ಏನಕ್ಕೆ ಹಚ್ಕೊಂಡು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು ಈ ರೆಸಿಪಿನ ನಮಗ್ ಬರ್ದ್ ಕಳ್ಸಿರೋರು ಶಾರದಾ ಅವರು ಬೆಂಗಳೂರಿಂದ ಶುರು ಮಾಡೋಣ ಅಡ್ಗೆನಾ ಖಂಡಿತ ಮಾಡೋಣ ಕಾಳು ಮೆಣಸಿನ ಚಟ್ನಿ ಪುಡಿ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡ್ಲಾ ತುಪ್ಪ ಕಾಳು ಮೆಣಸು ಉಪ್ಪು ಕರ್ಬೇವೆಲೆ ಉದ್ದಿನಬೇಳೆ ಕೊಬ್ಬರಿ ಬೆಲ್ಲ ಕಡಲೆಬೇಳೆ ಹುಣಸೆ ಹಣ್ಣು ಈಗ ಶುರು ಮಾಡೋಣ ಅಡ್ಗೆನಾ ಮಾಡೋಣ ಹೆಲ್ಪ್ ಮಾಡ್ತೀರಾ ಖಂಡಿತ ಮಾಡ್ತೀನಿ ಬೇಡ ನಿಮಗ್ ಮೊದ್ಲೇ ಕೈ ಪ್ರಾಬ್ಲಮ್ ಆಗಿದೆ ನಿಮ್ಗೆ ಯಾಕೆ ಕಷ್ಟ ಕೊಡ್ಲಿಲ್ಲ ಹಂಗೆ ಹೆಲ್ಪ್ ಬೇಕಂದ್ರೆ ಅಂಕಲ್ ಇದಾರಲ್ಲ ಅಂಕಲ್ ಹತ್ರ ಹೆಲ್ಪ್ ತಗೋತೀನಿ ಮೊದ್ಲಿಗೆ ಒಲೆ ಹಚ್ಕೋತೀನಿ ಮಾಡ್ಲೆ ಕೊಡ್ಲಾ ಸರಿ ಮತ್ತೆ ಈಗ ಒಂಚೂರು ತುಪ್ಪ ಹಾಕೋಣ ಸಾಮಾನ್ಯವಾಗಿ ನಾವೆಲ್ಲ ಎಣ್ಣೆನಲ್ಲಿ ಹುರ್ಕೋತೀವಿ ಅಲ್ವಾ ಹೌದು ಈ ಒಂದು ಚಟ್ನಿ ಪುಡಿಯ ವಿಶೇಷತೆ ಏನು ಅಂದ್ರೆ ತುಪ್ಪದಲ್ಲಿ ಹುರ್ಕೋತೀವಿ ಓಕೆ ಸ್ವಲ್ಪ ಸ್ವಲ್ಪನೇ ಹಾಕೋಣ ಆಮೇಲೆ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಓಕೆ ಈಗ ಮೊದ್ಲಿಗೆ ಯಾವ್ದು ಹೇಳಿದೀವಿ ಕಾಳು ಮೆಣಸು ಅದರಿಂದಾನೆ ಶುರು ಮಾಡೋಣ ಓಕೆ ಒಂದ್ ಚಿಕ್ಕ ಬೌಲ್ ತಗೊಂಡಿದೀನಿ ಯಾಕಂದ್ರೆ ಮೆಣಸು ತುಂಬಾ ಖಾರ ಇರತ್ತೆ ಹಾಗಾಗಿ ನಾವು ಎಲ್ಲಾನು ಸಮ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ ಅಂದ್ರೆ ಇದು ಕಡಿಮೆ ತಗೊಂಡು ಬೇರೆ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಈಕ್ವಲ್ ಕ್ವಾಂಟಿಟಿ ಈಗ ಕಾಳು ಮೆಣಸು ಸ್ವಲ್ಪ ಹದವಾಗಿ ಹುರ್ಕೋಬೇಕು ಇದು ಘಮ ಬಂತಲ್ವಾ ಒಂದ್ ಸ್ವಲ್ಪ ಚೆನ್ನಾಗಿ ತೆಕ್ಕೊಂಡ್ಬಿಡೋಣ ಇದನ್ನ ಓಕೆ ಈಗ ಒಂದ್ ಸ್ವಲ್ಪ ದೊಡ್ಡ ಬಾಣ್ಲೆ ತಗೋಣ ಯಾಕಂದ್ರೆ ಇದೆಲ್ಲ ಬೇಳೆಗಳು ಇದೆಲ್ಲ ಹುರ್ಕೋಬೇಕಲ್ವಾ ಅದಕ್ಕೆ ಈಗ ಒಂಚೂರು ತುಪ್ಪ ಹಾಕೋಣ ಮತ್ತೆ ಏನೀಗ ಫಸ್ಟ್ ಕಡಲೆಬೇಳೆನ ಹಾಕೋಣ ಕಾಳು ಮೆಣಸು 1 ಕಪ್ ಅಂದ್ರೆ ಕಡಲೆಬೇಳೆ 2 ಕಪ್ ಉದ್ದಿನ ಬೇಳೆ ಕಡಲೆಬೇಳೆ ಎರಡು ಈಕ್ವಲ್ ಹಾಕು ಉದ್ದಿನ ಬೇಳೆ ಹಾಕಿ ಈಗ ಸಮ ಪ್ರಮಾಣದ ಉದ್ದಿನ ಬೇಳೆ ಇದಾಗಿದೆ ಅಲ್ವಾ ಇನ್ನ ಸ್ವಲ್ಪ ಕೆಂಪಗಾಗ್ಲಿ ಈಗ ಮಕ್ಕಳ ಅಂಕಲ್ ಕೆಲಸ ಕೊಡೋಣ ಅಂಕಲ್ ನಿಮಗೆ ಕೆಲಸ ಅಂಕಲ್ ತುಪ್ಪ ಹಾಕಿ ಅಂಕಲ್ ಅಷ್ಟೇ ಕೊಬ್ಬರಿ ಹುರಿಯೋವಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ಪೂರ್ತಿ ಹಾಕಿ ಪೂರ್ತಿ ಅಷ್ಟು ಬೇಕು ಆಂಟಿ ಸ್ವಲ್ಪ ದೂರ ನಿಂತ್ಕೊಳ್ಳಿ ಯಾಕೆ ಸಿಡಿಯುತ್ತೆ ದಿನ ತಾನೇ ಮಾಡೋದು ಇದು ತೆಗೆದ್ಬಿಡ್ಲಾ ಸಾಕಾ ಇದಾಗಿದೆ ಈಗ ಇದನ್ನ ಈ ಬೌಲ್ಗೆ ಹಾಕೊಂಡ್ಬಿಡ ಓಕೆ ಈಗ ಇದಕ್ಕೆ ಕೊಬ್ಬರಿ ಹಾಕ್ಬಿಡು ಒಂದು ಬೌಲ್ ಪೂರ್ತಿ ಇದೆಲ್ಲ ಸ್ವಲ್ಪ ಹುರ್ಕೊಂಡ್ರೆ ಜಾಸ್ತಿ ದಿನ ಇಡಬಹುದಲ್ವಾ ಮತ್ತೆ ಕೊಬ್ಬರಿಗೆ ಈ ಚಟ್ನಿ ಪುಡಿ ಮಾಡುವಾಗ ಒಂದ್ ಸ್ವಲ್ಪ ಕೆಂಪಿಗೆ ಹುರಿದ್ರೆ ಆ ಘಮ ಜಾಸ್ತಿ ಬರುತ್ತೆ ಮತ್ತೆ ಎಣ್ಣೆನೂ ಬಿಟ್ಕೊಳತ್ತೆ ಹಸಿ ಕೊಬ್ಬರಿಗಿಂತ ನೀನೀಗ ಹುರಿದಿರೋ ಕೊಬ್ಬರಿ ನೋಡು ಮಿಕ್ಸಿಗೆ ಹಾಕಿದಾಗ ಎಣ್ಣೆ ಜಾಸ್ತಿ ಬಿಟ್ಕೊಳತ್ತೆ ಹೌದು ಅವಾಗ ಚಟ್ನಿ ಪುಡಿ ಚೆನ್ನಾಗಿ ಬರುತ್ತೆ ಚೆನ್ನಾಗಾಗುತ್ತೆ ಸಾಕಲ್ವಮ್ಮ ಇದು ಆಗಿದೆ ಬೇಕಾದ್ರೆ ಸುಮ್ಮನೆ ಇದ್ರೆ ಬಿಸಿ ಹೇಗಿದ್ರು ಇದೆ ಪಾತ್ರೆ ಈ ಪಟಪಟ ಅನ್ನೋದು ಹೋಗ್ಬಿಟ್ರೆ ಹಸಿ ಮುಗ್ದಿದೆ ಅದು ಪೂರ್ತಿ ಗರಿ ಗರಿ ಬಂದಿದೆ ಅಂತ ಅರ್ಥ ಇದು ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ಲಾ ಇದ್ರಲ್ಲೇ ಹಾಕಾಗತ್ತೆ ಅದ್ರಲ್ಲೇ ಹಾಕ್ಲಾ ಇದ್ರಲ್ಲಿ ಎಣ್ಣೆ ಇರೋದ್ರಿಂದ ಸಾಕು ಸ್ವಲ್ಪ ಹಾಕ್ಬೇಕಾ ಎಣ್ಣೆ ಬೇಡ ಜಾಸ್ತಿ ಆಗತ್ತೆ ಇದು ಎಲೆ ಬಿಡ್ಸಾಕಿದೆ ಸಾಕಲ್ವಾ ಅದಷ್ಟು ಇಷ್ಟಕ್ಕೆ ಸಾಕು ಇದು ಒಲೆ ಆರಿಸ್ಕೊತೀನಿ ಬೆಲ್ಲ ಹೇಗಿದ್ರು ಇಲ್ಲಿದೆ ಈ ಬೆಲ್ಲನ ಇದಕ್ಕೆ ಸೇರ್ಸ್ಕೊಂಡ್ಬಿಡ್ಲಾ ಪೌಡರ್ ಮಾಡಕ್ಕೆ ಈಸಿ ಆಗುತ್ತೆ ಇದಾಗಿದೆ ಈಗ ಆಫ್ ಮಾಡ್ತೀನಿ ಈಗ ಬೆಲ್ಲನ ತಗೋತಾ ಇದ್ದೀನಿ ಇದ್ರ ಜೊತೆಗೇನೆ ಆಮೇಲೆ ಉಪ್ಪು ಇದಕ್ಕೆ ಹಾಕೋಬೇಕಾ ಮಿಕ್ಸಿಗೆ ಹಾಕೋಣ ಅಥವಾ ಹಾಕ್ಬಿಡ್ತೀನಿ ಇದಕ್ಕೆ ಸಾಕಲ್ವಾ ಸಾಕು ಈಗ ಎಲ್ಲಾನು ಮಿಕ್ಸಿಗೆ ಹಾಕ್ಬಿಡೋಣ ಮಿಕ್ಸಿ ಪಾಟ್ಗೆ ಮೊದಲು ಹುಣಸೆಹಣ್ಣು ಹಾಕೋಣ ಆಮೇಲೆ ಇದನ್ನೆಲ್ಲ ಹಾಕ್ಬಿಡೋಣ ಕಡಲೆಬೇಳೆ ಉದ್ದಿನಬೇಳೆ ಒಣಕೊಬ್ಬರಿ ಬೆಲ್ಲ ಹಾಗೆ ಮೆಣಸು ಕಾಳು ಮೆಣಸು ಪುಡಿ ಅಂಕಲ್ ಈ ಕರಿಬೇವೆಲ್ಲ ಹಾಕ್ಬಿಡ್ಲಾ
ಇದು ಇರಿ ಬಿಸಿ ಇದೆ. ಹಾಕ್ಲಾ? ಈಗ 1 ರೌಂಡ್ ಚರ್ರ ಅಂತಿದ್ರೆ ಸಾಕಲ್ವಾ? ಸಾಕಾ? ಈಗ ನಮ್ಮ ಕಾಳು ಮೆಣಸಿನ ಚಟ್ನಿ ಪುಡಿ ರೆಡಿ, ಆಲ್ಮೋಸ್ಟ್ ರೆಡಿ ಆಗಿದೆ. ಸರ್ವಿಂಗ್ ಬೌಲಿಗೆ ಹಾಕ್ಬಿಟ್ರೆ ನಾನು ಒಂದ್ ಸ್ವಲ್ಪ ಡೆಕೋರೇಟ್ ಮಾಡ್ತೀನಿ, ಕಲರ್ಫುಲ್ ಆಗಿ ಕಾಣಿಸ್ಲಿ ಅಂತ. ಏನ್ ಮಾಡ್ತೀಯ ಡೆಕೋರೇಷನ್ ಇದಕ್ಕೆ? ನಾವೇನೋ ಒಂದು ತೆಗ್ದಿಟ್ಟಿದೀವಿ. ಸೊ ಕಾಳು ಮೆಣಸಿನ ಚಟ್ನಿ ಪುಡಿ ಸಿದ್ಧವಾಯ್ತು. ಕಾಳು ಮೆಣಸಿನ ಚಟ್ನಿ ಪುಡಿ ಬೇಕಾಗುವ ಸಾಮಗ್ರಿಗಳು: ತುಪ್ಪ, ಕಾಳು ಮೆಣಸು, ಉಪ್ಪು, ಕರಿಬೇವು, ಉದ್ದಿನಬೇಳೆ, ಕೊಬ್ಬರಿ, ಬೆಲ್ಲ, ಕಡಲೆಬೇಳೆ ಮತ್ತು ಹುಣಸೆ ಹಣ್ಣು. ಮಾಡುವ ವಿಧಾನ: ಬೌಲ್ಗೆ ತುಪ್ಪದಲ್ಲಿ ಹುರಿದ ಕಾಳುಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ, ಹುರಿದ ಕೊಬ್ಬರಿ ತುರಿ, ಬೆಲ್ಲ, ಉಪ್ಪು ಹಾಕಿ ಕಲಸಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಹುಣಸೆ ಹಣ್ಣು, ಕಲಸಿಕೊಂಡ ಕಾಳು ಮೆಣಸಿನ ಮಿಶ್ರಣ, ತುಪ್ಪದಲ್ಲಿ ಹುರಿದ ಕರಿಬೇವನ್ನು ಹಾಕಿ ಪುಡಿ ಮಾಡಿಕೊಂಡರೆ ಕಾಳು ಮೆಣಸಿನ ಚಟ್ನಿ ಪುಡಿ ಸವಿಯಲು ಸಿದ್ಧ.